ಸ್ಯಾಟರ್ಡೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನಿವತ್ತು ಮೈಸೂರು ದಸರಾ ಪ್ರಯುಕ್ತವಾಗಿ ಮೈಸೂರು ಸಂತೆ ಮಾಡ್ತಾ ಇದ್ದಾರೆ, ಹಾಗಾಗಿ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ನಾನು ನನ್ನ ಮಗಳು ಎಲ್ಲರೂ. ನನ್ನ ಮಗ ಬರೋದನ್ನೇ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಬಂದ ತಕ್ಷಣ ನಾವಿವಾಗ ಮೈಸೂರು ಸಂತೆ ನೋಡೋದಕ್ಕೆ ಹೋಗ್ತೀವಿ. ಅಲ್ಲಿ ಏನೇನೆಲ್ಲ ಇಟ್ಟಿದ್ದಾರೆ ಅನ್ನೋದನ್ನ ನಿಮಗೂ ಕೂಡ ನಾನು ತೋರಿಸ್ತೀನಿ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ನೋಡಿ, ಗಾಡಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆಗೆ ಹೋಗ್ತಾ ಇದ್ದೀವಿ. ಇವಾಗ ಎಂಟ್ರೆನ್ಸ್ ಫೀಸು ಒಬ್ಬರಿಗೆ 60 ರೂಪೀಸ್ ಇರುತ್ತೆ. ಚಿಕ್ಕ ಮಕ್ಳಿಗೆಲ್ಲ, ದೊಡ್ಡವ್ರಿಗೆ ಮಾತ್ರ. ನೋಡಿ, ಎಂಟ್ರೆನ್ಸಲ್ಲೇ ಕಾರ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಾರ್ಗಳು ಅಂತಲೇ ಹೇಳ್ಬೋದು. ನಮಗೆ ಬೇಕು ಅಂತ ಅಂದರೆ ನಾವು ಅಲ್ಲೇ ಬುಕ್ ಮಾಡ್ಬೋದು. ಹಾಗೆ ಎಲೆಕ್ಟ್ರಾನಿಕ್ ಬೈಕ್ಗಳು ಕೂಡ ಇತ್ತು. ಹಾಗೆ ನಮ್ಮ ಮೈಸೂರು ದಸರಾ ಪ್ರಾರಂಭ ಆಗೋಕ್ಕಿಂತ ಮುಂಚೆ ನಾವು ನಮ್ಮ ಮೈಸೂರಿಗೆ ಆನೆನ ಫಸ್ಟು ಬರ್ಮಾಡ್ಕೋತೀವಿ. ಅದಾದ ನಂತರ ಒಂದೊಂದೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ನಿಮಗೆ ಡ್ರೆಸ್ಸಸ್ ಆಗಿರ್ಬೋದು, ಡ್ರೆಸ್ ಪೀಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಹಾಗೆ ಬ್ಯಾಗು, ಹಾಗೆ ಆಯುರ್ವೇದಿಕ ಔಷಧಿಗಳು, ಹಾಗೆ ಆಯಿಲು, ಪ್ರತಿಯೊಂದೂ ಕೂಡ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಎಲ್ಲನೂ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಹಾಗೆ ಡ್ರೆಸ್ಸು, ಸ್ಯಾರೀಸು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಏನು ತೊಗೊಳೋದು ಏನು ಬಿಡೋದು ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಅಷ್ಟು ಚೆನ್ನಾಗಿತ್ತು. ಬಟ್ ಸ್ವಲ್ಪ ರೈಟ್ ಜಾಸ್ತಿನೇ ಅಂತ ಅನ್ನಿಸ್ತು ನನಗೆ. ಆದ್ರೂ ಚೆನ್ನಾಗಿತ್ತು. ಹೋಗಿ ಒಂದ್ಸಲ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು. ನಿಮ್ಮ ಹೇಳೋಂಗೆಲ್ಲ ಹೆಣ್ಮಕ್ಳಿಗೆ ಡ್ರೆಸ್ಸು, ಸ್ಯಾರಿ, ಜ್ಯುವೆಲರಿ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ. ಅಂಥ ಹೆಣ್ಮಕ್ಳಿಗಂತೂ ಒಳ್ಳೆ ಮೈಸೂರು ಸಂತೆನೆ ಅಂತ ಹೇಳ್ಬೋದು ಇದೊಂದು. ನೀವೊಂದ್ಸಲ ಹೋಗಿ ವಿಸಿಟ್ ಮಾಡಿ. ನಾಳೆನೇ ಲಾಸ್ಟು. ನೋಡ್ತಾ ಇರ್ಬೋದು. ನಾನು ಒಂದೊಂದಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆಯಾ, ಏನು ತೊಗೋಬೋದಾ, ನನ್ನ ಪ್ರೈಸ್ಗೆ ಸಿಗುತ್ತಾ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ. ರೋಬೋ ಡೆಮೋ ತೋರಿಸ್ತಾ ಇದ್ದಾರೆ. ಇಲ್ಲೊಂದು ರೋಬೋ ಶಾಪ್ ಇತ್ತು ಇಲ್ಲಿ, ಹಾಗಾಗಿ ನಮಗೆ ಡೆಮೋ ತೋರಿಸ್ತಾ ಇದ್ರು. ಬಟ್ ಚೆನ್ನಾಗಿತ್ತು. ಎಲ್ಲ ಮಕ್ಳುಗಳು ತುಂಬ ಎಂಜಾಯ್ ಮಾಡ್ತಾಯಿದ್ರು ಸುತ್ತ ನಿಂತ್ಕೊಂಡು. ಹಾಗೆ ಶೇಕ್ ಹ್ಯಾಂಡ್ ಕೊಡ್ತಾಯಿತ್ತು ಮಕ್ಕಳಿಗೆ, ಹಾಯ್ ಮಾಡ್ತಾಯಿತ್ತು, ನಮಸ್ಕಾರ ಮಾಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ಮಾತ್ರ. ಹಂಗೂ ನನ್ನ ಮಗ, ಅಮ್ಮ ತೊಗೊಳ್ಳೋಣ ಅಮ್ಮ, ಚೆನ್ನಾಗಿದೆ ಅಂತ ಇದ್ದ. ನಮಗೇನಿಕ್ಕಪ್ಪ ರೋಬೋ, ಬೇಡ ಬಾ ಅಂತ ಇದ್ದೆ ನಾನು. ನೋಡಿ, ಕರಿತಾ ಇದೆ ಬಾ 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 ಅಂತ. ಹಾಗೆ ಮುಂದೆ ಹೋದ್ವಿ ಅದು ನೋಡಿಕೊಂಡು. ಹಾಗೆ ಇಲ್ಲೊಂದು ಸ್ಪೈಸಸ್ ಸ್ಟಾಲ್ ಇತ್ತು. ಹೋಮ್ ಮೇಡ್ ಅಂತೆ, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ನೋಡೋದಕ್ಕೂ ನಮಗೆ ಕೊಟ್ಟಿದ್ದರು. ತುಂಬ ನ್ಯಾಚುರಲ್ ಆಗಿ ನಾವು ಮಾಡೋದು, ಏನೂ ಕೆಮಿಕಲ್ ಯೂಸ್ ಮಾಡ್ದೇ ನಾವು ಸ್ಪೈಸಸ್ ಮನೇಲೇ ಪ್ರಿಪೇರ್ ಮಾಡಿ ನಾವು ಕೊಡೋದು ಅಂತಲೂ ಕೂಡ ಹೇಳ್ತಿದ್ರು. ನೋಡಿ, ಇದೇ ಶಾಪ್ ಅದು. ತುಂಬ ಚೆನ್ನಾಗಿ
ಜ್ಯುವೆಲರಿ ಶಾಪ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಹಾಗೆ ನನ್ನ ಮಗಳಿಗೆ ಸ್ವಲ್ಪ ತೊಗೊಳ್ಳೋಣ, ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಹಾಗೆ ನನ್ನ ಮಗಳಿಗೆ ಸಣ್ಣ ಪುಟ್ಟ ತೊಗೊಂಡೆ, ಕ್ಲಿಪ್ಸು ಅದು ಇದು ಅಂತ. ನೋಡ್ತಾ ಇರ್ಬೋದು ಗೊಂಬೆ ಎಷ್ಟು ಚೆನ್ನಾಗಿದ್ದಾವೆ ಅಂತ. ಕೀ ಬಂಚ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಹಾಗೆ ಈ ಸೀರೆ ಅಂತೂ ತುಂಬಾ ಇಷ್ಟ ಆಯಿತು ನನಗಂತೂ. ಬಟ್ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅದೇ ಪೀಸ್ ಇನ್ನೊಂದು ಇದ್ದರೆ ಕೊಡಿ ಅಂತ ಕೇಳಿದೆ, ಆದರೆ ಅದಿಲ್ಲ. ಇದ್ದಿದ್ದೆ ಅಂದರೆ ಕಲರಲ್ಲಿತ್ತು, ಬಟ್ ನನಗೆ ಆ ಕಲರೇ ಬೇಕಿತ್ತು. ಒಂದು ರೀತಿ ಪಿಂಕು ಮತ್ತು ಪೀಚ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಆ ಸೀರೆ. ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ, ಸಿಗಲಿಲ್ಲ. ನೋಡಿ ಇಲ್ಲಿ ಸಿಲ್ವರ್ ಜ್ಯುವೆಲರಿ ಅಂತೆ, ಗೋಲ್ಡ್ ಪ್ಲೇಟೆಡ್, ತುಂಬಾ ಚೆನ್ನಾಗಿದೆ. ನೋಡಿ ಮುತ್ತೊಂದು ಎಷ್ಟು ಚೆನ್ನಾಗಿದೆ ಸರ ಅಂತ. ಬಟ್ ಆದರೆ ಸ್ವಲ್ಪ ಕಾಸ್ಟ್ಲಿ ಇತ್ತು. ಅದರ ತುಂಬ ಅಂಗಡಿಗಳಿದೆ. ನಾನು ಶೂಟ್ ಮಾಡ್ತಾ ಇರಬೇಕಾದ್ರೆ ಏನು ಸರಿಯಾಗಿ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಬರೀ ಶೂಟ್ ಮಾಡ್ಕೊಳ್ಳೋದೇ ಆಗ್ತಾಯಿತ್ತು ನನಗಂತೂ. ಹಾಗೆ ಮನೆಗೆ ಬೇಕಾಗಿರುವಂತಹ ಡೆಕೋರೇಟ್ ಐಟಮ್ ಕೂಡ ಅವೈಲೇಬಲ್ ಇತ್ತು. ಬಟ್ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಮನೆ ಡೆಕೋರೇಷನ್ ಮಾಡೋದಕ್ಕೆ. ಆದರೆ ಗಂಡು ಮಕ್ಳಿಗಂತೂ ಅಷ್ಟು ಡ್ರೆಸ್ಸಸ್ ಇರಲಿಲ್ಲ. ಹಾಗೆ ನನ್ನ ಮಗಳಿಗಿಲ್ಲ ಒಂದು ಡ್ರೆಸ್ ತೊಗೊಂಡೆ, ಚೆನ್ನಾಗಿತ್ತು. ಗೌರಿ ಹಬ್ಬಕ್ಕೆ ಮಾಡ್ರನ್ ಆಗಿತ್ತು ನೋಡೋಕ್ಕೆ, ಹಾಗೆ ವೆಸ್ಟರ್ನ್ ಡ್ರೆಸ್ಸು ಆಗಿತ್ತು. ಹಾಗೆ ಗಂಡು ಮಕ್ಳಿಗಂತೂ ಆಪ್ಷನ್ ಇರಲಿಲ್ಲ, ಹೆಣ್ಮಕ್ಳಿಗಂತೂ ಸಖತ್ತು ಆಪ್ಷನ್ನು. ನನ್ನ ಮಗನಿಗೆ ಒಂದು ಏನು ತೊಗೊಳ್ಳೋಣ ಅಂತಂದ್ರೆ ಅವನಿಗೆ ಯಾವ ಡ್ರೆಸ್ ಅಂಗಡಿನೂ ಕೂಡ ಇರಲಿಲ್ಲ. ಹೆಣ್ಮಕ್ಳಿಗೇನೆ ಇದ್ದಿದ್ದು ತುಂಬ ಆಪ್ಷನ್ನು ಅಲ್ಲಿ. ಹಾಗೆ ಗೇಮ್ ಕೂಡ ಅಷ್ಟೇ ಲಿಮಿಟೆಡ್ ಇದ್ದಿದ್ದು. ಮಕ್ಕಳಿಗೆ ಚಿಕ್ಕ ಮಕ್ಳಿಗೆ ಆಟಾಡೋದಕ್ಕೆ ಒಂದೆರಡು ಗೇಮು, ಹಾಗೆ ದೊಡ್ಡವರು ಆಟಾಡೋದಕ್ಕೆ ಒಂದೆರಡು ಗೇಮು ಅಷ್ಟೇ ಇದ್ದಿದ್ದು, ಲಿಮಿಟೆಡು. ನನ್ನ ಮಕ್ಕಳಿಗೆ ಟಾಯ್ಸ್ ಟ್ರೈನ್ ಅಲ್ಲಿ ಆಟಾಡ್ಸೋಣ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡಿದ್ದೆ. ಬಟ್ ನನ್ನ ಮಕ್ಕಳು ಇಬ್ಬರು ಕೂಡ ತುಂಬ ಎಂಜಾಯ್ ಮಾಡಿದ್ರು ಈ ಟಾಯ್ ಟ್ರೈನಲ್ಲಿ. ಹಾಗೆ ನಾನು ಜಾಯಿಂಟ್ ವೀಲಲ್ಲಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ತಲೆ ಸುತ್ತುತ್ತೆ, ಬೇಡ, ಆಮೇಲೆ ಆಸೆಗೆ ಹೋಗಿ ಕೂತ್ಕೊಬಿಟ್ಟು ಆಮೇಲಿಂದ ಏನಕ್ಕೆ ಕಷ್ಟಪಡಬೇಕು ಅಂತ ಅಂದ್ಬಿಟ್ಟು ನಾನು ಹೋಗಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಹಾಗೆ ಫುಡ್ ಸ್ಟಾಲು ಅಷ್ಟೇ ಲಿಮಿಟೆಡ್ ಆಗೇ ಇದ್ದಿದ್ದು, ಎಷ್ಟು ಬೇಕಷ್ಟೇ. ಬಟ್ ಆದರೂ ಚೆನ್ನಾಗಿತ್ತು. ಇದು ಅಷ್ಟೇ ಸ್ವಲ್ಪ ಪ್ರೈಸ್ ಇತ್ತು. ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ಹೋದ್ಮೇಲೆ ಏನಾದರೂ ಅಲ್ಲಿ ತೊಗೊಂಡು ತಿನ್ನಲೇಬೇಕಲ್ವ, ಮಕ್ಕಳನ್ನೆಲ್ಲರೂ ಕರ್ಕೊಂಡು ಹೋಗಿರ್ತೀವಿ, ಹಾಗಾಗಿ ತಿನ್ನಲೇಬೇಕು. ನೋಡ್ತಾ ಇರ್ಬೋದು ಬೇಕ್ರಿ ಕೊಡೋದು ಊಟನೂ ಕೂಡ ಅವೈಲೇಬಲ್ ಇತ್ತು. ಆಮೇಲೆ ನೋಡ್ತಾ ಇರ್ಬೋದು ಬಿಗ್ ಕಪ್, ಆಮೇಲೆ ಮೈಸೂರು ಮೈಲಾರಿ ಅನ್ನೋ ಸ್ಟಾಲ್ ಎಲ್ಲ ಇತ್ತು. ಬಟ್ ಅಂದರೆ ಲಿಮಿಟೆಡ್, ಬಟ್ ಚೆನ್ನಾಗಿತ್ತು ಟೇಸ್ಟು. ನಾವೇನೆಲ್ಲನೂ ಏನು ಟೇಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ, ನಮಗೇನು ಬೇಕು ಅದನ್ನು ಮಾತ್ರ ತೊಗೊಂಡ್ವಿ ಅಷ್ಟೇ. ಗೋಬಿ ತೊಗೊಂಡ್ವಿ, ಡ್ರೈ ಗೋಬಿ, ಹಾಗೆ ಪಾನಿಪುರಿ, ಮಸಾಲೆ ಪುರಿ ತಿಂದ್ವಿ ಅಷ್ಟೇ. ನಾವು ಎಲ್ಲನೂ ಟೇಸ್ಟ್ ಮಾಡೋದಕ್ಕೆ ಹೋಗಲಿಲ್ಲ. ಹಾಗೆ ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಕೂಡ ಬೇರೆ ಹಠ ಮಾಡ್ತಿದ್ದ, ನಾವು ತೆಕ್ಕೊಡ್ಲಿಲ್ಲ, ಯಾಕಂತಂದರೆ ವೆದರು ಸ್ವಲ್ಪ ಆಗಿತ್ತು.
ನೋಡಿ ಐಸ್ ಕ್ರೀಮ್ ತೆಕ್ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ನಗು ಮುಖ ಎಲ್ಲ ಏನಿಲ್ಲ ಹೆಂಗೆ ಆಡ್ತಾ ಇದ್ದಾನೆ. ನನ್ನ ಮಗಳು ನೋಡಿ ಹಾಯ್ ಮಾಡ್ತಾ ಇದ್ದಾಳೆ. ಹಾಗೆ ಫುಡ್ ಸ್ಟಾಲ್ ಮುಗಿಸ್ಕೊಂಡು ಮುಂದೆಗೆ ಹೋದ್ವಿ. ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು. ನನ್ನ ಮಗಳು ಬಿಡು ಕೈನ ನಾನೇ ನಡ್ಕೊಂಡು ಹೋಗ್ತೀನಿ ಅಂತ ಹೆಂಗೆ ಹಠ ಮಾಡ್ತಾ ಇದ್ಲು, ಬಿಟ್ಟರೆ ಸುಮ್ಮನೆ ಹೋಗ್ತಾನೆ ಇದ್ದಾಳೆ ನೋಡಿ. ಇಲ್ಲೊಂದು ಎಲೆಕ್ಟ್ರಾನಿಕ್ ಕಾರ್ ಇತ್ತು, ಟಾಟಾ ಕರ್ವ್ ಅಂತ, ಚೆನ್ನಾಗಿತ್ತು, ಡೆಮೋಗಿಟ್ಟಿದ್ರು. ಹಾಗೆ ಫೈನಲಿ ಎಲ್ಲ ಮುಗಿಸ್ಕೊಂಡು ಪ್ರೋಗ್ರಾಮ್ ಹತ್ರ ಹೋದ್ವಿ ನಾವು. ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇತ್ತು ಹಾಕ್ತಾನೆ. ಎಂಜಾಯ್ ಮಾಡ್ಬೋದು ಅಂತ ಹೇಳ್ತಾ 12ರಿಂದ 13 ವರ್ಷ ಕಳೆದಿದ್ದೀನಿ ಮೈಸೂರಿನ ಯುವ ಸಂಭ್ರಮ, ಯುವ ದಸರಾ, ಓಪನ್ ಸ್ಟ್ರೀಟ್ ಫೆಸ್ಟಿವಲ್, ಹಾಗೆ ನಮ್ಮ ಈ ಮೈಸೂರು ಸಂತೆಯಲ್ಲಿ ಕೂಡ ಸತತವಾಗಿ 2ನೇ ಬಾರಿ ನಾನು ನಿರೂಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ನನಗೆ H2O ದಿ ಬ್ಯಾಂಡ್ ಥೀಮ್ ಈಗ ಸ್ಟೇಜ್ ಮೇಲೆ ನಿಮಗೋಸ್ಕರ ಬರ್ತಾ ಇದೆ. ಸೊ ಅದಕ್ಕೂ ಮುಂಚೆ ಬಿಗ್ ಕಪ್ ಅಂತ ಹೇಳಿ ಒಂದು ಕಾಫಿ ಇದೆ, ದಯವಿಟ್ಟು ಎಲ್ಲರೂ ಕೂಡ ಒಂದು ಸ್ಟಾಲ್ನ ವಿಸಿಟ್ ಮಾಡಿ ಅಂತ ನಾನು ನೋಡಿ. ನನ್ನ ಮಗಳು ಹೆಂಗೆ ಕ್ಲಾಪ್ ಆಗ್ತಾ ಇದ್ದಾಳೆ ಕುತ್ಕೊಂಡು, ಎಂಜಾಯ್ ಮಾಡ್ತಾ ಇದ್ಲು ನನ್ನ ಮಗಳಂತೂ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಿಮ್ಮ ಕಿರುಪರಿಚಯ ಮಾಡಿಕೊಟ್ಬಿಡಿ. ಹಾಗೆ ಸ್ವಲ್ಪ ಕವರ್ ಆಗಿತ್ತು. ನೋಡಿ ಇವಾಗ ಬಂದ್ವಿ ಮನೆಗೆ. ಟೈಮ್ ಬಂದು 7 ಗಂಟೆ ನೋಡಿ. ಮಳೆಲೆಲ್ಲ ನೆನ್ಕೊ ಬಂದಿದ್ದೀವಿ. ಹಂಗೂ ಬೇಗ ಫಾಸ್ಟಾಗಿ ಬಂದ್ವಿ, ಮಳೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹಂಗೂ ನೆನ್ಕೊ ಬಂದ್ಬಿಟ್ವಿ. ಫುಲ್ಲು ಪ್ರೋಗ್ರಾಮ್ ಕವರ್ ಮಾಡೋದಕ್ಕಾಗಲಿಲ್ಲ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.